ಈ ಜೀವ ನಿನಗಾಗಿ ಮುಂದುವರಿದ ಭಾಗ 131. ಆದ್ಯಳ ಪಕ್ಕದ ಸೀಟಲ್ಲಿ ಕೂತ ಅರ್ಜುನನ ದೃಷ್ಟಿ ಆದ್ಯಳ ಕಡೆಗೇನೆ ಹೋಗುತ್ತಿತ್ತು. ಆದರೆ ಆದ್ಯ ಅವನನ್ನು ನೋಡದಂತೆ ಮಾಡುತ್ತಿದ್ದಳು. ಅರ್ಜುನನನ್ನು ನೋಡಿದ ಸನ್ನಿ ಕೋಪಗೊಂಡು, ಏನಾಗಿದೆ ಇವನಿಗೆ? 5 ವರ್ಷದ ಮೆಮೊರಿ ಲಾಸ್ ಆಗಿದ್ರು ಆದ್ಯಳ ಕಡೆಗೇನೆ ನೋಡ್ತಾ ಇದ್ದಾನೆ. ಇವರಿಬ್ಬರು ಒಂದಾಗೋಕ್ಕೆ ನಾನು ಬಿಡಲ್ಲ. ಆದ್ಯಳನ್ನು ನೋಡಿ ಇವನು ಮೆಮೊರಿ ವಾಪಸ್ ಬರ್ತಾ ಇಲ್ಲ ತಾನೆ? ಇಲ್ಲ, ಹಾಗಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಇವನಿಗೆ ಕೊಡ್ತಿರೋ ಮೆಡಿಸಿನ್ ತುಂಬಾ ಪವರ್ಫುಲ್ ಆಗಿದೆ. ಅದರಿಂದ ಇವನ ಮೆಮೊರಿ ಮತ್ತಷ್ಟು ಲಾಸ್ ಆಗುತ್ತೋ ಹೊರತು ರಿಕವರ್ ಆಗಲ್ಲ. ಆದರೂ ಇವರಿಬ್ಬರನ್ನು ಜೊತೆಯಾಗಿರೋಕ್ಕೆ ಬಿಡಬಾರ್ದು. ಮೊದಲು ಬೃಂದಾಳ ಹತ್ರ ಮಾತಾಡಿ ಇವಳಿಗೊಂದು ಗತಿ ಕಾಣಿಸ್ಬೇಕು. ಅಗಸ್ತ್ಯನ್ಗೆ ಹೆದರಿ ಇವಳ ತಂಟೆಗೆ ಹೋಗಬೇಡ ಅಂತ ಹೇಳಿದ್ದೆ. ಆದರೆ ಇಲ್ಲಿ ನಡೀತಿರೋದು ನೋಡಿದ್ರೆ ಆದ್ಯಳಿಗೆ ಬಿಸಿ ಮುಟ್ಟಿಸಲೇಬೇಕು. ಇಲ್ಲಾಂದರೆ ಇವಳು ಅರ್ಜುನನಿಗೆ ಕ್ಲೋಸ್ ಆಗಿಬಿಟ್ರೆ ಕಷ್ಟ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ವಿಷಕಾರ ತೊಡಗಿದನು. ಮತ್ತೇನೋ ಊಟದ ಹೊತ್ತಲ್ಲಿ ಎಲ್ಲರೂ ಊಟಕ್ಕೆ ಹೊರಡಲು ರೆಡಿಯಾದಾಗ ಅಗಸ್ತ್ಯ ಅರ್ಜುನನನ್ನು ಕರೆದು, ಅರ್ಜುನ್, ಈ ಫೈಲ್ ರೆಡಿ ಮಾಡಿ ಈಗಲೇ MD ಹತ್ರ ಕೊಡಬೇಕು, ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿ ಆದ್ಯಳ ಕಡೆ ನೋಡಿ, ಆದ್ಯ ನೀನು ಕೂಡ ಸ್ವಲ್ಪ ಹೆಲ್ಪ್ ಮಾಡು. ತದನಂತರ ಗಗನ್ ಮತ್ತು ಸನ್ನಿ ಕಡೆ ನೋಡಿ, ಗಗನ್, ಸನ್ನಿ ನೀವಿಬ್ಬರು ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಅಗಸ್ತ್ಯ, ನಾವು ಕೂಡ ಹೆಲ್ಪ್ ಮಾಡ್ತೀವಿ. ಕೆಲಸ ಮುಗಿದ ಮೇಲೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗೋಣ. ಏನು ಬೇಕಾಗಿಲ್ಲ ಗಗನ್, ನೀವಿಬ್ಬರು ಹೋಗಿ ನಾವು ಕೆಲಸ ಮುಗಿಸ್ಕೊಂಡು ಬರ್ತೀವಿ. ಇದನ್ನು ಕೇಳಿದ ಸನ್ನಿ ಮತ್ತು ಗಗನ್ ಕ್ಯಾಂಟೀನಿಗೆ ಹೊರಟರು. ಅವರು ಹೋಗಿದ್ದನ್ನು ಗಮನಿಸಿದ ಅಗಸ್ತ್ಯ ಆದ್ಯ ಮತ್ತು ಅರ್ಜುನನ ಕಡೆ ನೋಡಿ, ನಾನು ಸ್ವಲ್ಪ ಹೊತ್ತಿನಿಂದ ಎಸ್ಕೇಪ್ ಆಗ್ತೀನಿ, ಇಬ್ಬರ ಜೊತೆ ಕೆಲಸ ಮಾಡಲಿ ಅಂತ ಅಂದುಕೊಂಡು ಆದ್ಯಳ ಹತ್ತಿರ ಬಂದು, ಆದ್ಯ, ಅರ್ಜುನ್ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಹೇಳ್ಕೊಡು. ಅಂಕಲ್ ನನಗೆ ಬರೋಕ್ಕೆ ಹೇಳಿದರು, ಹೋಗೋಕ್ಕೆ ಮರ್ತು ಹೋಗಿತ್ತು. ನಾನು ಅವ್ರ ಕ್ಯಾಬಿನ್ಗೆ ಹೋಗಿ ಏನು ಅಂತ ಕೇಳ್ಕೊಂಡು ಬರ್ತೀನಿ. ಅಷ್ಟೇ ತನಕ ನೀವಿಬ್ಬರು ಕೆಲಸ ಮಾಡ್ತಾಯಿರಿ ಅಂತ ಹೇಳಿ ಅಲ್ಲಿಂದ MD ಉತ್ತಮ್ರವರ ಚೇಂಬರ್ಗೆ ಹೋದನು. ಅವನು ಹೋಗಿ ಆದ ಮೇಲೆ ಅರ್ಜುನನಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ಮೆಮೊರಿ ಲಾಸ್ ಆಗಿದ್ದರಿಂದ ಎಲ್ಲವನ್ನು ಮರೆತಿದ್ದನು. ಆದ್ಯಳ ಕಡೆ ನೋಡಿ, ಕೆಲಸ ಯಾವ ಥರ ಮಾಡೋದಂತ ನನಗೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಹೇಳ್ಕೊಡು ಅಂದಾಗ ಆದ್ಯ ಅವನನ್ನೇ ನೋಡತೊಡಗಿದಳು. ಯಾಕೆ ಹಾಗೆ ನೋಡ್ತಾ ಇದೆಯಾ? ನನ್ನ ಮೆಮೊರಿ ಲಾಸ್ ಆಗಿದೆ ಅಂತ ನಿಂಗೆ ಗೊತ್ತಿಲ್ವಾ? ನಿನಗೆ ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತ ಅನ್ನಿಸಿ ಈ ರೀತಿ ನೋಡ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ, ಹೇಳ್ಕೊಡ್ತೀನಿ ಅಂತ ಹೇಳಿದಾಗ ಅವನು ಅವಳನ್ನು ಒಮ್ಮೆ ತದೇಕಚಿತ್ತವಾಗಿ ನೋಡಿ, ನನಗೆ ನೆನಪಿರೋ ಪ್ರಕಾರ ನೀನು ತುಂಬಾ ಚಿಕ್ಕವಳಿದ್ದೆ ಅಲ್ವಾ? 5 ವರ್ಷದಲ್ಲಿ ಅದೆಷ್ಟು ಎತ್ತರಕ್ಕೆ ಬೆಳೆದಿದ್ಯಾ. ನೋಡೋಕ್ಕೂ ಮೊದಲಿಗಿಂತ ಈಗ ತುಂಬಾ ಚೆನ್ನಾಗಿದೆ. ಹೌದು, ನಿನಗೆ ಯಾರು ಬಾಯ್ ಫ್ರೆಂಡ್ ಇಲ್ವಾ? ಅವನ ಮಾತು ಕೇಳಿ ಅವಳು ಅವನನ್ನು ನೋಡುತ್ತಾ, ನೀನೇ ಅಲ್ವಾ ನನ್ನ ಬಾಯ್ ಫ್ರೆಂಡ್? ನಿನಗೆ ಮರ್ತು ಹೋಗಿರ್ಬೋದು, ಆದರೆ ನನಗಿನ್ನೂ ನೆನಪಿದೆ. ನನ್ನ ಹತ್ರನೇ ಈ ಥರದ ಪ್ರಶ್ನೆ ಕೇಳುವಾಗ ನನಗೆ ಹೇಗಾಗಬಾರ್ದು? ನನ್ನ ನೋವನ್ನು ಯಾರ ಹತ್ರ ಹೇಳ್ಕೊಡ್ಲಿ? ಪ್ರೀತಿಸಿದ ಹುಡುಗನಿಗೆ ನಾನು ಯಾರು ಅಂತಲೇ ನೆನಪಿಲ್ಲ. ನನಗೆ ಬಾಯ್ ಫ್ರೆಂಡ್ ಇಲ್ವಾ ಅಂತ ಕೇಳ್ತಾ ಇದ್ದಾನೆ. ಅವಳು ಮಾತನಾಡದೆ ಇರುವುದನ್ನು ಗಮನಿಸಿದವನು, ಯಾಕೆ ಹಾಗೆ ನೋಡ್ತಾ ಇದೆಯಾ? ನಿನಗೆ ನಾನು ಹೇಳಿದ್ಯಾ ಅರ್ಥ ಆಗಿಲ್ವಾ? ನಿನಗೆ ಯಾರು ಬಾಯ್ ಫ್ರೆಂಡ್ ಇಲ್ವಾ ಅಂತ ಕೇಳ್ತಾ ಇರೋದು. ಇದ್ದಾನಾ? ಎಲ್ಲಿದ್ದಾನೆ ಅವನು? ಎಲ್ಲ ಒಂದು ಕಡೆ ಇದ್ದಾನೆ. ಅದನ್ನು ಎಲ್ಲರ ಹತ್ರ ಹೇಳ್ಕೊಂಡು ಕೂರೋ ಸಮಯ ಅಲ್ಲ ಈಗ. ಹಾಗೂ ಕೆಲಸ ಕೊಟ್ಟು ಹೋಗಿದ್ದಾನೆ, ಅದನ್ನು ಮೊದಲು ಕಂಪ್ಲೀಟ್ ಮಾಡಬೇಕು. ಎಲ್ಲ ಇವಳ ಎಷ್ಟೊಂದು ಮಾತಾಡ್ತಾಳೆ. ಬಾಯ್ ಫ್ರೆಂಡ್ ಬಗ್ಗೆ ಕೇಳಿದರೆ ಹೇಳಲ್ಲ ಅಂತಾಳೆ. ಅವನೇನು ನನಗಿಂತ ಚೆನ್ನಾಗಿದ್ದಾನ? ಇವಳಿಗೆ ನಿಜವಾಗ್ಲೂ ಬಾಯ್ ಫ್ರೆಂಡ್ ಇದ್ದಾನಾ? ಬಾಯ್ ಫ್ರೆಂಡ್ ಇದ್ದರೆ ನನಗೆ ಯಾಕೆ ಒಂಥರ ಫೀಲ್ ಆಗ್ತಾ ಇದೆ. ನಾನು ಬೃಂದಾಳ ಅಂತಾನೆ ಲವ್ ಮಾಡೋದು. ಮೋಸ್ಟ್ಲಿ ಇವಳಿಗೆ ಬಾಯ್ ಫ್ರೆಂಡ್ ಇರೋದಕ್ಕೆ ನಾನು ಬೃಂದಾಳ ಲವ್ ಮಾಡೋಕ್ಕೆ ಶುರು ಮಾಡಿರೋದು ಅನಿಸುತ್ತೆ. ಇವಳೊಬ್ಳು ನನ್ನನ್ನು ಲವ್ ಮಾಡೋದು ಬಿಟ್ಟು ಬೇರೆ ಯಾರನ್ನೋ ಲವ್ ಮಾಡ್ತಾ ಇದ್ದಾಳೆ. ನಾನು ಯಾಕೆ ನನ್ನ ಫೀಲಿಂಗ್ಸನ್ನು ಇವಳ ಹತ್ರ ಮೊದಲೇ ಹೇಳಿಲ್ಲ? ಮೊದಲೇ ಹೇಳಿದರೆ ಇವತ್ತು ಇವಳು ನನ್ನ ಗರ್ಲ್ ಫ್ರೆಂಡ್ ಆಗ್ತಾ ಇದ್ಲು. ಆ ಬೃಂದಾಳ ಜಾಗದಲ್ಲಿ ಇವಳಿತ್ತು, ಇವಳ ಜೊತೆ ನನ್ನ ಮದುವೆ ಆಗ್ತಾ ಇತ್ತು. ಏನು ಮಾಡಲಿ, ಕಾಲ ಮಿಂಚೋಗಿದೆ. ಈಗ ಏನು ಮಾಡೋಕ್ಕಾಗಲ್ಲ ಅಂತ ಅಂದುಕೊಳ್ಳುತ್ತಾ ಅವಳ ಕಡೆ ನೋಡಿ, ಈಗ ಏನು ನನಗೆ ಹೇಳ್ಕೊಡಲ್ವಾ? ನಾನು ಎಲ್ಲಿ ಹೇಳಿದೆ ಹೇಳ್ಕೊಡಲ್ಲ ಅಂತ?
ನೀನೇ ಅವಾಗಿಂದ ವಟ ವಟ ಅಂತ ಮಾತಾಡ್ತಾ ಇದ್ದೆ. ಆ ಸಮಯದಲ್ಲಿ ನಾನು ನಿಂಗೆ ಹೇಗೆ ಹೇಳ್ಕೊಡೋಕ್ಕಾಗುತ್ತೆ? ಅವಳ ಮಾತು ಕೇಳಿ ಆಶ್ಚರ್ಯಗೊಂಡವನು, ಇವಳೇನು ನನ್ನನ್ನು ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದಾಳೆ? ಮುಂಚೆಲ್ಲ ನಾನು ಇವಳ ಜೊತೆ ಮಾತಾಡುವಾಗ ಬಹುವಚನದಲ್ಲಿ ಮಾತಾಡಿಸ್ತಾ ಇದ್ಲು, ಈಗ ನೋಡಿದ್ರೆ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದಾಳೆ. ಏಕವಚನದಲ್ಲಿ ಮಾತಾಡಿಸುವಷ್ಟು ನಾನು ಇವಳು ಕ್ಲೋಸ್ ಆಗಿದ್ನಾ? ಈ ಹಾಳಾದ ಮರಿವಿನಿಂದ ಯಾವುದು ನೆನಪಿಗೆ ಬರ್ತಾ ಇಲ್ಲ ಅಂತ ಅಂದುಕೊಂಡು ಅವಳನ್ನು ಪ್ರಶ್ನೆ ಮಾಡಿದನು. ನೀನು ನನ್ನನ್ನು ಏಕವಚನದಲ್ಲಿ ಯಾವಾಗಿಂದ ಮಾತಾಡಿಸ್ತಾ ಇರೋದು? ಯಾಕೆ ನೀನು ನನ್ನನ್ನು ಏಕವಚನದಲ್ಲಿ ಮಾತಾಡಿಸ್ಬೇಕಾದ್ರೆ ನಾನೇಕೆ ನಿನ್ನನ್ನು ಏಕವಚನದಲ್ಲಿ ಮಾತಾಡಿಸ್ಬಾರ್ದು? ಯಾಕೆ ಅಷ್ಟು ಕೋಪ ಮಾಡ್ಕೋತೀಯ? ಮೆತ್ತಗೆ ಮಾತಾಡೋಕ್ಕೆ ಬರಲ್ವಾ ನಿಂಗೆ? ನಾನು ಇರೋದೇ ಹೀಗೆ. ಮಾತಾಡೋಕ್ಕೆ ಮನಸ್ಸಿದ್ರೆ ಮಾತಾಡು, ಇಲ್ಲಾಂದರೆ ಬಿಟ್ಬಿಡು. ಎಷ್ಟು ಎರಗಂಟ ಆಗಿಬಿಟ್ಟಿದೆಯಾ? ನೀನು ಮೊದಲೇ ಹೀಗೆ ಇರ್ತಾ ಇರಲಿಲ್ಲ. ಇವಾಗೇನು ಕೆಲಸಕ್ಕೆ ಸೇರ್ಕೊಂಡಿದೆ ಅಂತ ಕೊಂಬಂದ್ಬಿಟ್ಟಿದೆ? ಹೌದು, ಕೊಂಬಂದಿದೆ ನನಗೆ. ಏನಿವಾಗ ಅಂತ ಹೇಳಿ ಅವಳು ಕೋಪ ಮಾಡಿಕೊಂಡು, ಈಗೇನು ಹೇಳ್ಕೊಡ್ಬೇಕಾ ಬೇಡವಾ? ಈ ಅಗಸ್ತ್ಯ ಒಬ್ಬ ಹೋಗಿ ಹೋಗಿ ನಿನ್ನ ಜೊತೆಗೆ ನನ್ನ ಕೆಲಸ ಮಾಡೋಕ್ಕೆ ಬಿಟ್ಟ. ಕೆಲಸ ಗೊತ್ತಿದೆ ಅಂತ ಜಾಸ್ತಿ ಜಂಬ ಪಡ್ಕೋಬೇಡ. ಹೇಳ್ಕೊಡ್ಕೆ ಮನಸ್ಸಿದ್ರೆ ಹೇಳ್ಕೊಡು, ಇಲ್ಲ ಅಂದರೆ ನಾನು ಅಗಸ್ತ್ಯನ ಕೇಳ್ತೀನಿ. ಏನು ಬೇಕಾಗಿಲ್ಲ, ನಾನೇ ಹೇಳ್ಕೊಡ್ತೀನಿ ಅಂತ ಹೇಳಿದ ಅವಳು ಅವನ ಸೀಟ್ ಹತ್ತಿರ ಬಂದು ಕೆಲಸ ಯಾವ ರೀತಿ ಮಾಡಬೇಕು ಅಂತ ಕಂಪ್ಯೂಟರಲ್ಲಿ ಹೇಳಿಕೊಡತೊಡಗಿದಳು. ಅವಳು ಮೌಸ್ ಹಿಡಿಯಬೇಕು ಅನ್ನುವಷ್ಟರಲ್ಲಿ ಅವನು ಕೂಡ ಮೌಸ್ ಹಿಡಿಯಲು ಮುಂದಾದನು. ಅಷ್ಟರಲ್ಲಿ ಇಬ್ಬರ ಕೈಗಳು ಒಬ್ಬರಿಗೊಬ್ಬರು ತಾಗಿ ಇಬ್ಬರ ಕಣ್ಣೋಟಗಳು ಬೆಸೆದವು. ಆಗ ಆದ್ಯ ವಾಸ್ತವಕ್ಕೆ ಬಂದು ಹಿಂದೆ ಸರಿದು ಮತ್ತೆ ಅವನಿಗೆ ಹೇಳಿಕೊಡತೊಡಗಿದಳು. ಇಬ್ಬರು ಕೆಲಸ ಮಾಡುವುದನ್ನು ಮರೆಯಲ್ಲಿ ನಿಂತ ಅಗಸ್ತ್ಯ ನೋಡತೊಡಗಿದನು. ಹೀಗೆ ಇಬ್ಬರನ್ನು ಒಟ್ಟಿಗೆ ಬಿಟ್ಟರೆ ಒಳ್ಳೆಯದು, ಅವಾಗಾದರೂ ಅವನ ಮೆಮೊರಿ ವಾಪಸ್ ಬರ್ಬೋದು. ಈ ಅದ್ದೇಳಿಗೆ ಏನಾಗಿದೆ? ಅವನ ಜೊತೆ ಸರಿಯಾಗಿ ಮಾತಾಡ್ಬೇಕಲ್ವಾ? ಸಿಟ್ಟಿನಿಂದ ಯಾಕೆ ಮಾತಾಡ್ತಾ ಇದ್ದಾಳೆ? ಮೋಸ್ಟ್ಲಿ ಅವನು ಮದುವೆ ಫಿಕ್ಸ್ ಆಗಿರೋದಕ್ಕೆ ಆ ರೀತಿ ವರ್ತಿಸ್ತಾ ಇರ್ಬೋದು. ಇಬ್ಬರು ಒಳ್ಳೆ ಮಿಕ್ಕಿ ಮೌಸ್ ಥರ ಜಗಳ ಮಾಡ್ತಾರೆ. ಇರಲಿ, ಇನ್ನು ಸ್ವಲ್ಪ ಹೊತ್ತು ಇವರನ್ನು ಹಾಗೆ ಬಿಡೋಣ, ಆಮೇಲೆ ಒಳಗೆ ಹೋದ್ರಾಯ್ತು ಅಂತ ಅಂದುಕೊಳ್ಳುತ್ತಾ ಹೊರಗಡೆ ನಿಂತುಕೊಂಡನು. ಆದ್ಯ ಮತ್ತು ಅರ್ಜುನ್ ಕೆಲಸ ಮುಗಿಸಿ ಅಗಸ್ತ್ಯನಿಗೋಸ್ಕರ ಕಾಯುತ್ತಿದ್ದರು. ಆದ್ಯ ಅಗಸ್ತ್ಯನಿಗೆ ಕಾಲ್ ಮಾಡಲು ಮೊಬೈಲ್ ಎತ್ತಿಕೊಂಡಾಗ ಕೈ ಜಾರಿ ಅವಳ ಮೊಬೈಲ್ ಕೆಳಗೆ ಬಿದ್ದು ಬಿಟ್ಟಿತ್ತು. ಇದನ್ನು ನೋಡಿದ ಅವನು ಮೊಬೈಲ್ ಎತ್ತಿಕೊಳ್ಳಲು ಮುಂದಾದನು. ಆದ್ಯ ಕೂಡ ಮೊಬೈಲ್ ಎತ್ತಿಕೊಳ್ಳಲು ಹೋದಳು. ಇಬ್ಬರ ತಲೆಗಳು ಡಿಕ್ಕಿ ಹೊಡೆದು ಒಮ್ಮೆಲೆ ಹಿಂದೆ ಸರಿದುಕೊಂಡರು. ಅವನ ತಲೆ ಅವಳ ತಲೆಗೆ ಬಡಿದು ನೋವಾದಾಗ ಅವಳು ಕೋಪದಿಂದ ಅವನ ಕಡೆ ನೋಡಿ, ಸ್ವಲ್ಪ ನಿಧಾನವಾಗಿ ಬಗ್ಬೇಕು ತಾನೆ, ಅಷ್ಟು ಅವಸರ ಏನಿತ್ತು? ನಿನ್ನಿಂದ ನನ್ನ ತಲೆ ನೋಯ್ತಾ ಇದೆ. ನಾನೇನು ಬೇಕು ಅಂತ ಮಾಡಿಲ್ಲ, ಮೊಬೈಲ್ ಎತ್ಕೊಳ್ಳೋಣ ಅಂತ ಬಗ್ಗಿದೆ ಅಷ್ಟೇ. ನೀನು ಕೂಡ ಭಕ್ತಿ ಅಂತ ನನಗೆಲ್ಲಿ ಗೊತ್ತಿತ್ತು? ಒಳ್ಳೆ ಗಂಡನಿಗೆ ಬೈದಾಗ ಬೈತೀಯ? ನನ್ನ ಗಂಡ ಆಗಿದ್ರೆ 2 ಏಟ್ ಕೊಡ್ತಾ ಇದ್ದೆ. ಒಳ್ಳೇದಾಯ್ತು, ನಾನು ಬೃಂದಾಳ ಗಂಡ ಆಗ್ತಾ ಇದ್ದೀನಿ. ಅಪ್ಪೆ ತಪ್ಪಿ ನೀನು ಗಂಡ ಆಗಿದ್ರೆ ನೀನು ನನ್ನ ಕಥೆನೇ ಮುಗಿಸಿಬಿಡ್ತಾ ಇದ್ದೆ. ಬಾಯಿ ಬಿಡುಕಿ ತುಂಬಾ ಮಾತಾಡ್ತಾ ಇದೆಯಾ ಅಂತ ಅವನು ಹೇಳಿದಾಗ ಆದ್ಯಳ ಕಣ್ಣಾಳೆಗಳು ತುಂಬಿ ಬಂದವು. ನನಗೆ ನಿನ್ನ ಹೆಂಡತಿ ಆಗೋ ಯೋಗ ಇಲ್ಲ. ನೀನೇನಾದರೂ ನನ್ನ ಗಂಡ ಆಗಿದ್ರೆ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ದೆ, ಆದರೆ ಈಗ ಅದು ಸಾಧ್ಯವೇ ಇಲ್ಲ. ನೀನು ನನ್ನಿಂದ ತುಂಬ ದೂರ ಹೋಗ್ಬಿಟ್ಟೆ ಅಂತ ಅಂದುಕೊಂಡು ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಳು. ಇದನ್ನು ನೋಡಿದ ಅರ್ಜುನನಿಗೆ ತುಂಬಾ ಮರುಕ ಉಂಟಾಯಿತು. ಏನು ಮಾಡಿದೆ ನಾನು? ಮಾತಾಡುವ ಬರ್ತಲ್ಲಿ ಏನೇನೋ ಹೇಳಿಬಿಟ್ಟೆ ಅಂತ ಅಂದುಕೊಂಡು ಅವಳ ಕಡೆ ನೋಡಿ, ಸಾರಿ, ನನ್ನಿಂದ ನಿಮಗೆ ಹರ್ಟ್ ಆಗಿರೋ, ಐ ಆಮ್ ಸೋ ಸಾರಿ. ಇನ್ನು ಅಳ್ಬೇಡ, ನಾನು ನೋಡೋಕ್ಕಾಗಲ್ಲ. ನೀನು ನನ್ನ ಮದುವೆ ಆಗೋನು ಪುಣ್ಯ ಮಾಡಿದ್ದಾನೆ, ಇನ್ಮೇಲೆ ಆ ರೀತಿ ಸ್ಟೇಟ್ಮೆಂಟ್ ಹೇಳಲ್ಲ. ಆ ಮಾತು ಕೇಳಿ ಅವಳಿಗೆ ಅಲ್ಲಿರಲಾಗದೆ ಇದ್ದು ಕ್ಯಾಂಟೀನಿಗೆ ಹೋಗಲು ರೆಡಿಯಾದಳು. ಆಗ ಮರೆಯಲ್ಲಿದ್ದ ಅಗಸ್ತ್ಯ ಕೂಡಲೇ ಒಳಗೆ ಬಂದು ಇಬ್ಬರನ್ನು ನೋಡಿ ಏನು ಗೊತ್ತಿಲ್ಲದವನಂತೆ ನಟಿಸಿ, ಸಾರಿ, ಬರಬೇಕಾದ್ರೆ ಲೇಟ್ ಆಯಿತು, ಕೆಲಸ ಮುಗೀತಾ? ಹೂವಾಗು, ನಾನು ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯ ಇಲ್ಲ ನಾನು ಹೋಗ್ಲಾ? ಇರು, 3 ಜೊತೆಗೇನೆ ಹೋಗೋಣ. ಮೊದಲು ಈ ಫೈಲ್ ನಾನು ಅಂಕಲ್ಗೆ ಕೊಟ್ಟು ಬರ್ತೀನಿ, ಆಮೇಲೆ 3 ಒಟ್ಟಿಗೆ ಹೋಗೋಣ ಅಂತ ಹೇಳಿ ಫೈಲ್ ತಗೊಂಡು MD ಉತ್ತಮ್ರವರ ಚೇಂಬರಿಗೆ ಹೋದನು. ಅರ್ಜುನನನ್ನು ನೋಡಿದ ಆದ್ಯ, ಇವನಿಂದ ನಾನು ಆದಷ್ಟು ದೂರ ಇರಬೇಕು. ಇವನ ಹತ್ತಿರ ಇದ್ದಷ್ಟು ನನ್ನ ನೋವುಗಳು ಜಾಸ್ತಿ ಆಗೋದು.
ಬೃಂದಾಳ ಜೊತೆ ಕೆಲಸ ಮಾಡ್ತಾ ಇದ್ದವನು ಇಲ್ಲಿ ಯಾಕೆ ಬಂತ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂದುಕೊಳ್ಳುತ್ತಿರುವಾಗ ಅಗಸ್ತ್ಯ MD ಚೇಂಬರಿಂದ ಹೊರಬಂದನು. ನಂತರ ಮೂವರು ಕ್ಯಾಂಟೀನ್ಗೆ ಹೊರಟರು. ಇತ್ತ ಕ್ಯಾಂಟೀನ್ನಲ್ಲಿ ಸನ್ನಿ ಬೃಂದಾಳ ಜೊತೆ ಊಟ ಮಾಡುತ್ತಿದ್ದನು. ಇದನ್ನು ಕಂಡ ಗಗನ್ಗೆ ಯಾಕೋ ಸರಿ ಕಾಣಲಿಲ್ಲ. ಈ ಸನ್ನಿ ಯಾಕೆ ಬೃಂದಾಳ ಜೊತೆಗಿದ್ದಾನೆ? ಇವರಿಬ್ಬರನ್ನು ಒಟ್ಟಿಗೆ ಮೊದಲ ಬಾರಿಗೆ ನೋಡುವುದಲ್ಲ, ಸುಮಾರು ಸಲ ನೋಡಿದ್ದೀನಿ. ಅಷ್ಟು ಬೇಗ ಇಬ್ರು ಕ್ಲೋಸ್ ಆಗ್ಬಿಟ್ರ? ಒಳ್ಳೆ ಜೋಡಿ ಇಬ್ರದ್ದು, ಇಬ್ರು ಸರಿ ಇಲ್ಲ ಅಂತ ಅಂದುಕೊಳ್ಳುತ್ತಾ ಒಪ್ಪನೆ ಊಟ ಮಾಡತೊಡಗಿದನು. ಬೃಂದಾಳ ಪಕ್ಕ ಕೂತಿದ್ದ ಸನ್ನಿ ಅವಳಿಗೆ ಅರ್ಜುನ್ ಬಗ್ಗೆ ಹೇಳತೊಡಗಿದನು. ಬೃಂದಾ, ನೀನು ಇನ್ಮೇಲೆ ಹುಷಾರಾಗಿರ್ಬೇಕು. ಅದೆಲ್ಲ ನಂಗೆ ಗೊತ್ತು. ನೀವಿಬ್ರು ಯಾಕೆ ಬಂದಿದ್ದೀರಾ? ಅರ್ಜುನ್ ಎಲ್ಲಿ? ಕೆಲಸ ಇದೆ ಅಂತ ಅಗಸ್ತ್ಯನ ತನ್ನ ಜೊತೆಯಲ್ಲಿ ಇರಿಸ್ಕೊಂಡಿದ್ದಾನೆ. ಆತೆ ಕೂಡ ಅವನ ಜೊತೆಗೇನೆ ಇದ್ದಾರಾ? ಅದಕ್ಕೋಸ್ಕರ ನಾನು ನಿಂಗೆ ಹೇಳ್ತಾ ಇರೋದು, ನೀನು ಇನ್ಮೇಲೆ ಹುಷಾರಾಗಿರ್ಬೇಕಂತ. ಇಬ್ರು ಜೊತೆಗಿದ್ದಾರೆ. ಅದೇ ಏನಾದರೂ ಅವರಿಬ್ಬರು ಪ್ರೀತಿ ಬಗ್ಗೆ ಹೇಳಿದ್ರೆ ನಾವು ಇಷ್ಟು ದಿನ ಮಾಡ್ಕೊಂಡು ಬಂದಿರೋ ಪ್ಲಾನ್ ಎಲ್ಲ ಫೇಲ್ ಆಗಿಬಿಡುತ್ತೆ. ಅದೇ ಅವನ ಜೊತೆ ಚೆನ್ನಾಗಿರ್ಬಾರ್ದು. ಅದಕ್ಕಾಗಿ ಈಗ ನಾವು ಏನಾದರೂ ಮಾಡಬೇಕು. ಅದೆಲ್ಲ ನಂಗೆ ಬಿಡು. ಅವಳನ್ನು ಹೇಗೆ ಅರ್ಜುನಿಂದ ದೂರ ಮಾಡಬೇಕನ್ನೋದು ನಂಗೆ ಚೆನ್ನಾಗೇ ಗೊತ್ತು. ಒಮ್ಮೆ ಅವಳು ಒಬ್ಬಳೇ ಸಿಗ್ಲಿ, ಅವಾಗೈತೆ ಅವಳಿಗೆ ಮಾರಿ ಹಬ್ಬ. ಅದೆಲ್ಲ ಬಿಟ್ಟಾಕು. ಅರ್ಜುನ್ ಹೇಗೆ ನಮ್ಮ ಡಿಪಾರ್ಟ್ಮೆಂಟಿಂದ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಆದ? ಅವ್ನು ನನ್ನ ಹತ್ರ ಇರೋಕೆ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೆ. ಸಡನ್ ಆಗಿ ಇನ್ಚಾರ್ಜ್ ಬಂದು ಏನೇನೋ ಹೇಳ್ಬಿಟ್ರು. MD ಆರ್ಡರ್ ಅಂತಾನೂ ಹೇಳಿದ್ರು. ಇದು ಖಂಡಿತವಾಗ್ಲೂ ಅಗಸ್ತ್ಯನ ಕೆಲಸ ಆಗಿರಬೇಕು. MDಗೆ ಕ್ಲೋಸ್ ಆಗಿರೋದು ಅವನೇ ತಾನೇ. ಅವನು ಯಾಕೆ ಆ ರೀತಿ ಮಾಡಿರ್ತಾನೆ? ಅವನಿಗೇನಾದ್ರೂ ನಮ್ಮ ಬಗ್ಗೆ ಗೊತ್ತಾಯ್ತಾ? ಹೇಗೆ ಗೊತ್ತಾಗುತ್ತೆ? ಅವನಿಗೆ ನೀನನ್ನು ಕಂಡ್ರೆ ಮೊದಲೇ ಆಗಲ್ಲ, ಅದಕ್ಕಾಗಿ ಆ ರೀತಿ ಮಾಡಿರ್ತಾನೆ. ಎಷ್ಟು ದಿನ ಅಂತ ನಾನು ಅವನಿಂದ ದೂರ ಇರಿಸ್ತಾನೆ? ಮದುವೆ ಆದ್ಮೇಲೆ ನಾನು ಏನು ಅಂತ ಇವ್ರಿಗೆ ತೋರಿಸ್ತೀನಿ ಅಂತ ಹೇಳುತ್ತಿರುವಾಗ ಅವಳ ದೃಷ್ಟಿ ಕ್ಯಾಂಟೀನ್ ಒಳಗೆ ಬರುತ್ತಿರುವ ಅರ್ಜುನ್ ಮತ್ತು ಆದ್ಯಾಳ ಕಡೆ ಹೋಯಿತು. ಇಬ್ಬರು ಜೊತೆಯಾಗಿ ಬರುತ್ತಿರುವುದನ್ನು ಕಂಡ ಅವಳು ಕೆಂಡಮಂಡಲವಾದಳು. ಕತೆ ಮುಂದುವರಿಯುವುದು. ಆದ್ಯಾಳ ಜೀವನದಲ್ಲಿ ಬಿರುಕು ಮೂಡುವಳ ಬೃಂದ ಅಥವಾ ಪ್ರೀತಿಯ ಬೃಂದಾಳ ಆಟಗಳನ್ನು ಸೋಲಿಸುವುದೇ. ಮುಂದಿನ ಸಂಚಿಕೆ ಮಿಸ್ ಮಾಡ್ಕೋಬೇಡಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.